Welcome back to our channel. Mridang First Standard Part 1 Unit 2 Life Around Us ಇದರಲ್ಲಿ ಚಾಪ್ಟರ್ 1 ಪಿಕ್ಚರ್ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ಲೆಟಸ್ ಸ್ಪೀಕ್ ಅಂತ. ಸೊ ಸ್ಪೀಕಿಂಗಿಗೆ ಇಂಪಾರ್ಟೆನ್ಸ್ ಕೊಡಬೇಕಾಗಿರ್ತಕ್ಕಂತಹ ಒಂದು ಚಾಪ್ಟರ್ ಅಂತ ಹೇಳ್ಬೋದು ಪಿಕ್ಚರ್ ಟೈಮ್ ಇದು. ಸೊ ಇಲ್ಲಿ ಮಕ್ಕಳಿಗೆ ಸ್ಪೀಕ್ ಮಾಡಲಿಕ್ಕೆ ನಾವು ಹಿಂಟಾಗಿ ಕೆಲವೊಂದಷ್ಟು ಕ್ವಶನ್ಸ್ನ ಯೂಸ್ ಮಾಡಬೇಕಂತ ಹೇಳ್ಕೊಟ್ಟಿದ್ದಾರೆ. ವಾಟ್ ಡು ಯು ಸಿ ಇನ್ ದಿಸ್ ಪಿಕ್ಚರ್ಸ್? ಮಕ್ಕಳು ಹೇಳ್ತಾರೆ, ಐ ಕ್ಯಾನ್ ಸಿ ಲಯನ್, ಐ ಕ್ಯಾನ್ ಸಿ ಹೆನ್, ಐ ಕ್ಯಾನ್ ಸಿ ಫಾಕ್ಸ್, ಐ ಕ್ಯಾನ್ ಸಿ ಡೀಸ್, ಐ ಕ್ಯಾನ್ ಸಿ ಸ್ನೇಕ್ಸ್, I can see owl, monkey, so many animals. Can you name these animals? ಸೊ ಅವನ್ನ ಹೇಳ್ಬಹುದಾ? ಸೊ ಫಸ್ಟಿಗೆ ಅವ್ರು ಎನಿಮಲ್ಸ್ ಅಂತ ವರ್ಡ್ ಹೇಳಿದರೆ, ಅಂದರೆ ವಾಟ್ ಡು ಯು ಸಿ ಇನ್ ದಿಸ್ ಪಿಕ್ಚರ್ ಅಂತ ಹೇಳಿದಾಗ ಮಕ್ಕಳು ಎನಿಮಲ್ಸ್ ಅಂತ ಹೇಳಲ್ಲ, ಪಟ್ಟಂತೆ ಅವನ್ನೆಲ್ಲ ಹೇಳಿಬಿಡ್ತಾರೆ. ಸೊ ನೆಕ್ಸ್ಟು ಕ್ಯಾನ್ ಯು ಸಿ ನೇಮ್ ದೀಸ್ ಎನಿಮಲ್ಸ್ ಆಲ್ರೆಡಿ ಹೇಳಿರ್ತಾರಲ್ವಾ, ಸೊ ಮತ್ತೊಂದು ಸಲ ಹೇಳಿಸೋದು. ಡು ಯು ನೋ ದ ನೇಮ್ಸ್ ಆಫ್ ಈಚ್ ಎನಿಮಲ್ ಇನ್ ಇಂಗ್ಲೀಷ್? ಸೊ ಒಂದು ವೇಳೆ ಮಗು ಇವನ್ನ ಕನ್ನಡದಲ್ಲಿ ಹೇಳಿದರೆ ಕೋಳಿ, ಸಿಂಹ, ಕೋತಿ, ಹಾವು, ಜಿಂಕೆ, ಮೊಲ ಅಂತ ಹೇಳಿದರೆ ನಾವು ಅವನ್ನ ಇಂಗ್ಲೀಷಲ್ಲಿ ಹೇಳಿಸ್ತಕ್ಕಂಥದ್ದು. ವೇರ್ ಹ್ಯಾವ್ ಯು ಸೀನ್ ದೆಮ್? ವೇರ್ ಹ್ಯಾವ್ ಯು ಸೀನ್ ದೆಮ್? ಎಲ್ಲಿ ನೋಡಿದ್ದೀರಾ? ಸೊ ಹೇಳ್ತಾರೆ, ನಮ್ಮ ಮನೆ ಹತ್ರ ನೋಡಿದೆ, ಮರದಲ್ಲಿ ನೋಡಿದೆ, ಜೂದಲ್ಲಿ ನೋಡಿದೆ, ಅಥವಾ ಈ ಹಾವು ಬಗ್ಗೆ ಅಲ್ಲಿ ಬಂದಿತ್ತು, ಇಲ್ಲಿ ಬಂದಿತ್ತು ಅಂತ ಹೇಳ್ತಾರೆ. ಆರ್ ದೇರ್ ಎನಿ ಬರ್ಡ್ಸ್ ಇನ್ ದ ಪಿಕ್ಚರ್? ಇಲ್ಲಿ ಏನಾದರೂ ಬರ್ಡ್ಸ್ ಇದೆಯಾ? ಎಸ್, ದೆರ್ ಆರ್ ಬರ್ಡ್ಸ್. ಕ್ಯಾನ್ ಯು ನೇಮ್ ದೆಮ್? ಇಲ್ಲಿ ಆರ್ ದೇರ್ ಎನಿ ಬರ್ಡ್ಸ್ ಅಂತ ಹೇಳಿದಾಗ ಮಗು ಎಸ್ ಅಂತ ಹೇಳುತ್ತೆ. ಸೊ ಹೌದು, ಯಾವುದಿದೆ? ಹೆಣ್ಣಿದೆ, ಇದೆ ಅಲ್ವಾ. ನೆಕ್ಸ್ಟ್, ಕ್ಯಾನ್ ಯು ಸಿ ದ ಸ್ನೇಕ್ಸ್? ಹೌ ಮೆನಿ ಆರ್ ದೇರ್? ನಿಮಗೆ ಸ್ನೇಕ್ಸ್ ಕಾಣಿಸ್ತಾ ಇದೆಯಾ? ಎಷ್ಟಿದೆ? 2 ಸ್ನೇಕ್ಸ್. ವಾಟ್ ಈಸ್ ದ ಮಂಕಿ ಡೂಯಿಂಗ್? ಇಟ್ಸ್ ಹ್ಯಾಂಗಿಂಗ್ ಆನ್ ದ ಟ್ರೀ. ಅದು ಜೋತಾಡ್ತಿದೆ ಟ್ರೀನಲ್ಲಿ. ನೆಕ್ಸ್ಟ್ ಇಲ್ಲೊಂದು ರೈಮ್ ಇದೆ, ಲೆಟಸ್ ಸಿಂಗ್ ಅಂತ. ಈ ಒಂದು ಫನ್ ವಿತ್ ನಂಬರ್ ಜೊತೆ ಒಂದು ಫನ್ ಅಂತಕ್ಕಂಥದ್ದು. ಸೊ ರೈಮ್ ಹೇಳೋಣ. 1 2 3 4 5 1 2 3 4 5 Once I caught a fish alive. Once I caught a fish alive. 6 7 8 9 10. 6 7 8 9 10. Then I let it go again. Then I let it go again. ಸೊ ಇದು ಮತ್ತೆ ಸ್ಪೀಕಿಂಗಿಗೆ ಹೇಳೋದು. ಇಲ್ಲಿ ಈ ಒಂದು ರೈಮ್ ಆಗಿದೆ. ಹ್ಯಾವ್ ಯು ಸೀನ್ ಅ ಫಿಶ್? ನೀವು ಫಿಶ್ ನೋಡಿದ್ದೀರಾ? ಎಸ್, ಐ ಹ್ಯಾವ್ ಸೀನ್ ಅ ಫಿಶ್. ವೇರ್ ಡಿಡ್ ಯು ಸೀ ಇಟ್? ಎಲ್ಲಿ ನೋಡಿದ್ದೀರಾ? ನದಿ ಹತ್ರ, ಕೆರೆ ಹತ್ರ, ಕಾಲುವೆ ಹತ್ರ, ಅಥವಾ ಮಾರ್ಕೆಟ್ನಲ್ಲಿ ನೋಡಿದ್ದೀನಿ. ವಾಟ್ ವಾಸ್ ಇಟ್ಸ್ ಕಲರ್? ಏನು ಕಲರ್ ಇರುತ್ತೆ? ಸೊ ಫಿಶ್ ಕಲರ್ನ ಹೇಳ್ತಾರೆ. ಲೆಟ್ ಅಸ್ ಡ್ರಾ. ಜಾಯಿನ್ ದ ಲೆಟರ್ಸ್ ಇನ್ ದ ಕರೆಕ್ಟ್ ಆಲ್ಫಾಬೆಟಿಕಲ್ ಆರ್ಡರ್ ಟು ಕಂಪ್ಲೀಟ್ ದ ಪಿಕ್ಚರ್ ಆ್ಯಂಡ್ ದೆನ್ ಕಲರ್ ಇಟ್ ಅಂತ. ಸೊ ಇಲ್ಲಿ ಮಕ್ಕಳಿಗೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿನೇ ಆದಷ್ಟು ಮಾಡ್ಸೋಕ್ಕೆ ಟ್ರೈ ಮಾಡಿ. ಇದನ್ನು ಎ ಇಂದ ಝಡ್ವರೆಗೂ ಸ್ಮಾಲ್ ಲೆಟರ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಅದ್ರ ಮೂಲಕನೇ ಫಿಶ್ ಬರುತ್ತೆ, ಬಟ್ ಮಗು ಅಲ್ಲೊಂದಿಲ್ಲೊಂದೆಲ್ಲ ಡಾಟ್ಸ್ಗಳನ್ನು ಜಾಯಿನ್ ಮಾಡೋಕ್ಕೆ ಹೇಳಬೇಕು. ಎ ಪಕ್ಕದಲ್ಲಿ ಒಂದು ರೆಡ್ ಕಲರ್, ಪಿಂಕ್ ಕಲರ್ದು ಡಾಟ್ಸ್ ಇದೆಲ್ಲ, ಪ್ರತಿ ಲೆಟರ್ ಪಕ್ಕಕ್ಕೂ ಪಿಂಕ್ ಕಲರ್ ಡಾಟ್ ಇದೆ. ಸೊ ಅದ್ರ ಮೂಲಕ ಡಾಟ್ನ ಜಾಯಿನ್ ಮಾಡ್ಕೊತ ಹೋಗೋದು. ನೆಕ್ಸ್ಟ್ ಲೆಟಸ್ ಸಿಂಗ್ ಅಂತ ಇನ್ನೂ ಒಂದು ರೈಮನ್ನು ಕೊಟ್ಟಿದ್ದಾರೆ. ಸೊ ಬನ್ನಿ ಈ ರೈಮ್ ಹೇಗೆ ಹೇಳೋದು ಅಂತ. 5 little monkeys jumping on a tree. 5 little monkeys jumping on a tree. One fell down and bumped his knee. One fell down and bumped his knee. Aha, aha, aha. 4 little monkeys jumping on a tree. 4 little monkeys jumping on a tree. One fell down and bumped his knee. One fell down and bumped his knee. ಆಹಾ, ಆಹಾ, ಆಹಾ. ಈ ಆಹಾ ಹೇಳಬೇಕಂದ್ರೆ ಒಂದು ಫೀಲ್ ಬರುತ್ತೆ, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. 3 little monkeys jumping on a tree. 3 little monkeys jumping on a tree. One fell down and bumped his knee. One fell down and bumped his knee. ಆಹಾ, ಆಹಾ, ಆಹಾ ಅಂದರೆ ಮೊಣಕಾಲಿಗೆ ನೋವಾಗುತ್ತಲ್ವಾ. 2 little monkeys jumping on a tree. 2 little monkeys jumping on a tree. One fell down and bumped his knee. One fell down and bumped his knee. Aha, aha. One little monkey jumping on a tree. One little monkey jumping on a tree. One fell down and bumped his knee. One fell down and bumped his knee. Aha, aha. No, now
No more monkeys jumping on a tree. Now, no more monkeys jumping on a tree. Each of them is holding his knee. Each of them is holding his knee. ಸೊ ಇಲ್ಲಿ ಮಕ್ಕಳಿಗೆ ಇಂಗ್ಲೀಷ್ ರೈಮ್ ಜೊತೆಗೆ ಒಂದು ಸಬ್ಟ್ರಾಕ್ಷನ್ ಕಾನ್ಸೆಪ್ಟ್, ಮ್ಯಾಥ್ಸ್ ಕಾನ್ಸೆಪ್ಟನ್ನು ಹೇಳ್ತಾ ಹೋದ್ವಿ. 5 ಇತ್ತು, ಒಂದು ಬಿದ್ದು ಹೋಯಿತು, ಸೊ 4 ಉಳೀತು. ನೆಕ್ಸ್ಟ್ ಅದು ಬಿದ್ದೋಯ್ತು, 3 ಉಳೀತು. ನೆಕ್ಸ್ಟ್ ಒಂದು ಬೀಳ್ತು, 2 ಆದಮೇಲೆ ಇನ್ನೊಂದು ಉಳೀತು, ಸೊ ಅದು ಕೂಡ ಬಿದ್ದೋಯ್ತು. ಸೊ ಝೀರೋ ಕಾನ್ಸೆಪ್ಟು, ಯಾವುದು ಇಲ್ಲದೆ ಅಂದರೆ ಝೀರೋ ಕಾನ್ಸೆಪ್ಟನ್ನು ಈ ಥರ ತೊಗೊಂಡೋಗಿ ನೋಡಿ. ಇಂಟಿಗ್ರೇಟೆಡ್ಡು ಮ್ಯಾಥ್ಸು ಇಂಗ್ಲೀಷಲ್ಲಿ, ಇಂಗ್ಲೀಷು ಮ್ಯಾಥ್ಸಲ್ಲಿ, ಈ ಥರ ಇಂಟಿಗ್ರೇಟೆಡ್ ಆಗಿ, ಇನ್ಕಲ್ಕುಲೇಟೆಡ್ ಆಗಿ ಒಂದು ಈ ಟೆಕ್ಸ್ಟ್ ಬುಕ್ಕನ್ನು, ಈ ಕರಿಕ್ಯುಲಮನ್ನು ಡಿಸೈನ್ ಮಾಡಲಾಗಿದೆ. ಇಲ್ಲಿ ಸೈಟ್ ವರ್ಡ್ಸು ಈಚ್ ಅಂದರೆ ಪ್ರತಿಯೊಂದು, IS ಈಸ್ AND ಆ್ಯಂಡ್ ಹೇಳ್ಕೊಡ್ಬೇಕು. ನೆಕ್ಸ್ಟು 1 2 3 4 5ದು ನಂಬರ್ ನೇಮ್ಸನ್ನು ಕಲಿತಾವೆ ಮಕ್ಕಳು. ಇಲ್ಲಿವರೆಗೂ ನಂಬರ್ ಗೊತ್ತಿರ್ಬೋದು ಅವರಿಗೆ. ನಂಬರ್ ನೇಮ್ಸ್ ONE1 GW2 ಅನ್ನೋದು. ಲಿಟಲ್, ಫೆಲ್, ಬಂಪ್ಡ್, ಹೋಲ್ಡಿಂಗ್, ಈ ಥರದ್ದು. ನೆಕ್ಸ್ಟ್ ಲೆಟಸ್ ಡೂ ಸರ್ಕಲ್ ದ ವರ್ಡ್ ಲಿಟಲ್ ಇನ್ ದ ಪೋಯಮ್ ವರೆವರ್ ಯು ಫೈಂಡ್ ಇಟ್. ಎಲ್ಲೆಲ್ಲಿ ನೋಡಿದರೆ ಅಲ್ಲಿ ಲಿಟಿಲ್ ಅನ್ನೋದನ್ನು ಸರ್ಕಲ್ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಟಿಸ್ ದ ರೈಮಿಂಗ್ ವರ್ಡ್ಸ್ 5 ಅಲೈವ್, 3 ನೀ ಇನ್ ದ 2 ಸಾಂಗ್ಸ್ ಯು ಹ್ಯಾವ್ ರೆಡ್. ನೀವು ಓದಿರ್ತಕ್ಕಂಥದ್ದು, ಸೊ ಅಲ್ಲಿರ್ತಕ್ಕಂತಹ ರೈಮಿಂಗ್ ವರ್ಡ್ಸ್ನ ನೋಟಿಸ್ ಮಾಡಿ ಅಂತ. ಮೇಕ್ ರೈಮಿಂಗ್ ವರ್ಡ್ಸ್ ಫಾರ್ 10 ಬೈ ಯೂಸಿಂಗ್ ಲೆಟರ್ಸ್ ಫ್ರಮ್ ದ ಹೆಲ್ಪ್ ಬಾಕ್ಸ್ ಅಂತ. ಸೊ 10 ಅನ್ನೋದಕ್ಕೆ ರೈಮಿಂಗ್ ವರ್ಡ್ನ ಹೆಲ್ಪ್ ಬಾಕ್ಸ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೆಲ್ಪ್ ಬಾಕ್ಸಲ್ಲಿ HPMD ಅಂತಿದೆ. ಸೊ ಹೆಚ್ ಹಾಕಿದರೆ HEN ಹೆನ್, P ಹಾಕಿದರೆ PEN ಪೆನ್, M ಹಾಕಿದರೆ MEN ಮೆನ್, D ಹಾಕಿದರೆ DEN ಡೆನ್. ಸೊ 10 ರೈಮಿಂಗ್ ವರ್ಡ್ಸ್ ಹೆನ್, ಪೆನ್, ಮೆನ್, ಡೆನ್, ಈ ಥರ ಹೇಳೋದು. ನೆಕ್ಸ್ಟ್, ಡು ಯು ನೋ ಎನಿ ಅದರ್ ನಂಬರ್ ರೈಮ್? ಆಸ್ಕ್ ಯುವರ್ ಪೇರೆಂಟ್ಸ್ ಆರ್ ಎಲ್ಡರ್ಸ್ ಎಟ್ ಹೋಮ್. ಇಟ್ ಕುಡ್ ಬಿ ಎನಿ ಲ್ಯಾಂಗ್ವೇಜ್, ಶೇರ್ ಇಟ್ ಇನ್ ಕ್ಲಾಸ್ ಅಂತ. ಸೊ ಸುಮಾರಷ್ಟಿದೆ ಅಲ್ವಾ ನಂಬರ್ದು. 1 2 ಬಾಳೆಲೆ ಹರಡು, 1 2 ಬಕಲ್ಮ ಇಶ್ಯೂ, ಈ ಥರದ್ದು ನಂಬರ್ ರೈಮ್ಸ್ನ ಸಾಕಷ್ಟು ಹೇಳ್ತಕ್ಕಂಥದ್ದು. ಇನ್ನು ಇಲ್ಲಿ ಬಂದು ಮ್ಯಾಚ್ ದ ಎನಿಮಲ್ಸ್ ವಿತ್ ದೇರ್ ನೇಮ್ಸ್ ಅಂತ ಇದೆ. LION ಲಯನ್, ಹಿಯರ್ ಇಸ್ ಅ ಲಯನ್. MONKEY ಮಂಕಿ, FISH ಫಿಶ್. ನೆಕ್ಸ್ಟು ಎಲಿಫೆಂಟ್, ಆಮೇಲೆ ಫ್ರಾಗ್, ನೆಕ್ಸ್ಟ್ ರಾಬಿಟ್, ಈ ಥರ ಮ್ಯಾಚಿಂಗ್ ಮಾಡಬೇಕು. ಸೊ ಇದಿಷ್ಟು ಒಂದು ಮೃದಂಗದು ಏನು ಫಸ್ಟ್ ಸ್ಟ್ಯಾಂಡರ್ಡ್ದು ಸೆಕೆಂಡ್ ಚಾಪ್ಟರ್. ಥ್ಯಾಂಕ್ ಯು.